ಕೂತ್ಕೊಳ್ಳಿ. ಇವರೇ ಶಂಭು ಶೆಟ್ರು ಮಗ ಸುಧೀಂದ್ರ ಅಂತ. ಥ್ಯಾಂಕ್ಸ್. ನಮ್ಮಪ್ಪನ ಬಗ್ಗೆ ನಿಮ್ಗೇನು ಗೊತ್ತೋ ಅದನ್ನು ಹೇಳಕ್ಕೆ ಒಪ್ಪಿದ್ದಕ್ಕೆ. ನಾನು ಹುಟ್ಟಿ 3-4 ವರ್ಷ ಇದೇ ಊರಿನಲ್ಲಿದ್ದಂತೆ. ಆಮೇಲೆ ಅಪ್ಪ ಅಮ್ಮ ದೂರ ಆದರು. ಅವ್ರನ್ನ ಕಣ್ಣು ನೆನಪು ನನಗಿಲ್ಲ, ಬರೀ ಫೋಟೋದಲ್ಲಿ ನೋಡಿದ್ದೀನಿ ಅಷ್ಟೇ. ಅಮ್ಮ ಇರೋವರೆಗೂ ಈ ಊರಿಗೆ ಬರೋಕ್ಕೆ ನಂಗೆ ಬಿಡಲಿಲ್ಲ. ಅವ್ರು ತೀರ್ಕೊಂಡ ನಂತರ ಎಷ್ಟೋ ಸಲ ಈ ಊರಿಗೆ ಬರಬೇಕು, ಅಪ್ಪನ ನೋಡಬೇಕು ಅನಿಸ್ತು. ಆ ಟೈಮಲ್ಲೇ ಪೇಪರ್ನಲ್ಲಿ ಈ ಆರ್ಟಿಕಲ್ನ ನೋಡಿದೆ. ಹಾಗೆ ಇನ್ನೊಂದು ವಿಷಯ, ನನಗೆ ಬ್ಯಾಂಗ್ಳೂರಿನಲ್ಲಿ ಕುಮಾರ್ ಅಂತ ಈ ಊರಿನ ಒಂದು ಫ್ರೆಂಡ್ ಇದ್ದಾನೆ. ನಾನಿಲ್ಲಿ ಬರೋ ವಿಷಯ ಗೊತ್ತಾಗಿ ಒಂದು ಕೆಲಸ ಒಪ್ಪಿಸಿದ್ದಾನೆ. 3-4 ವರ್ಷದಿಂದ ಈ ಊರಿನ ಒಂದು ಮನೆಯಲ್ಲಿ ಯಾರೂ ಇಲ್ವಂತೆ. ಆ ಜಾಗನ ಮನೆಯನ್ನು ಸೇಲ್ ಮಾಡಬೇಕಿತ್ತು. ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬರೋಕ್ಕೆ ಹೇಳ್ದ. ಇಲ್ಲಿಗೆ ಬರೋಕ್ಕೆ ಮುಂಚೆ ನಾವು ಆ ಮನೆಗೆ ಹೋಗಿ ಬಂದ್ವಿ. ಬನ್ನಿ. ಸ್ವಲ್ಪ ಗಲೀಜಾಗಿದೆ. ಪರವಾಗಿಲ್ಲ ಬಿಡಿ. ಇದೆಲ್ಲ ಯಾರು ಮಾಡಿದ್ದು? ಹೇಗೂ ನಿಮ್ಮ ತಂದೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದಿದ್ದೀರಲ್ವಾ, ಅವ್ರ ಬಗ್ಗೆ ಇಂಚು ಗೊತ್ತಾಗಬೇಕಂದ್ರೆ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ನಮ್ಮಪ್ಪನ ಬಗ್ಗೆ ಈ ಊರಲ್ಲಿ ಕೆಲವ್ರನ್ನ ಕೇಳಿದೆ, ಏನೇನೋ ಅಂದರು. ನಿಜವಾಗ್ಲೂ ನಮ್ಮಪ್ಪನಿಗೆ ಏನಾಗಿತ್ತು? ಅವರೆಲ್ಲ ಹೇಳಿದ ನಿಜನಾ? ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ದೇವಾನಾಂ ಸಕಲ ಕಾರ್ಯಾರ್ಥ ಸಿದ್ಧಯೇ ಭವಾನ್. ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ. ದೊಡ್ಡಪ್ಪ, ಚಕ್ರವ್ಯೂಹದಂತ ಬಲಿಷ್ಠವಾದ ಎಷ್ಟಾವ್ಯೂಹಗಳನ್ನು ಬಲಿಯಲಿ, ಪಾಂಡವ ಸೇನೆಗೆ ಜಯಲಲನೆಯನ್ನು ಒಲಿಸಿಕೊಂಡು ಬರುವರೆ ಉತ್ಸಾಹದಿಂದ ಹೊರಟು ನಿಂತಿದ್ದಾನೆ ಅಭಿಮನ್ಯು ಕುಮಾರ. ನನ್ನ ಉತ್ಸಾಹದ ಬೆಂಕಿಗೆ ದೀಪದೋಪಾದಿಯಲ್ಲಿ ಎಣ್ಣೆಯೋಪಾದಿಯಲ್ಲಿ
ರಣವೀಳ್ಯವನ್ನಿತ್ತು ಕಳುಹಿಸಿಕೊಡಿ. ಇವನ ಬಗ್ಗೆ ನಾನೇ ಹೇಳ್ತೀನಿ. ಇವನು ಮೋಹನ. ಸ್ವಂತ ಜೀಪ್ ಇತ್ತು. ಈ ಊರಿನ ಅಡಿಕೆ ಗೇರ್ ಬೀಜ ಎಲ್ಲ ಅವನ ಜೀಪಲ್ಲೇ ಸಂತೆ ಮುಟ್ತಿತ್ತು. ನಮಸ್ಕಾರ ಸರ್. ನಮಸ್ಕಾರ. ವಿಜಯಣ್ಣ ಬಂದಿಲ್ವಾ? ಅವ್ರು ಯಾವುದೋ ಮದುವೆಗೆ ಹೋಗಿದ್ದಾರೆ. ಅಡಿಕೆನೆಲ್ಲ ತೂಕ ಮಾಡೇ ಕಳಿಸಿದ್ದಾರೆ. ನಾಳೆ ಬಂದು ದುಡ್ಡಿಸ್ಕೊತಾರೆ. ನೀವಾ? ಸ್ವಲ್ಪನಾದರೂ ಕೊಡೋ. ಇವತ್ತೊಂದು ಒಳ್ಳೆ ಕೆಲಸ ಇಟ್ಕೊಂಡಿದ್ದೀನಿ. ಆ ಕೆಲಸ ಆದರೆ ಇಷ್ಟೇನು, ಇದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ನನ್ನ ಅಣ್ಣನ ಜೇಬಿಂದ ನಾನು ದುಡ್ಡು ಕದ್ರೆ ಅದರಲ್ಲೇನಿದೆ ತಪ್ಪು ಅಲ್ವಾ?